ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನೀವು ಹೊಸ ಮೊಬೈಲ್ ತೊಗೊಂಡಾಗ ಸ್ಟಾರ್ಟಿಂಗ್ ಏನೇನು ಸೆಟಪ್ ಮಾಡಬೇಕು, ಆಮೇಲೆ ಇಮೇಲ್ ಐ ಡಿ ಯಾವ ರೀತಿ ಸೆಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ಇಲ್ಲಿವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀವು ಹೊಸ ಮೊಬೈಲ್ ತೊಗೊಂಡು ಆನ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಕೇಳುತ್ತೆ, ನೀವು ಸೆಲೆಕ್ಟ್ ಮಾಡ್ಬೋದು ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು. ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಕಂಟ್ರಿ ಕೇಳುತ್ತೆ, ಯಾವ ಕಂಟ್ರಿ ಅಂತ ಸೆಲೆಕ್ಟ್ ಮಾಡಿ. ಅದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಯೂಸರ್ ಅಗ್ರಿಮೆಂಟ್ ಅಂತ ಇರುತ್ತೆ. ಇದರಲ್ಲಿ ನೀಟಾಗಿ ಓದಿ ಟಿಕ್ ಮಾರ್ಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಚೆಕಿಂಗ್ ಫಾರ್ ಸಿಮ್ ಅಂತೈತೆ, ಸಿಮ್ ಎಜೆಕ್ಟ್ ಮಾಡಿ ಸಿಮ್ ಹಾಕ್ಬೋದು. ಇಲ್ಲ ಅಂತಂದರೆ ಸ್ಕಿಪ್ ದಿಸ್ ಆಗೇನ್ ಅಂತಂದರೆ ಸ್ಕಿಪ್ ಮಾಡಿ ಬೇರೆ ನೆಟ್ವರ್ಕಲ್ಲಿ ಹೋಗ್ಬೋದು. ಇದರಲ್ಲಿ ನೀವು ವೈಫೈ ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊಂಡು ಆನ್ ಮಾಡೋಕ್ಕಾಗತ್ತೆ ಸ್ಟಾರ್ಟಿಂಗು. ಇವಾಗ ವೈಫೈ ಬೇರೆ ಮೊಬೈಲ್ ಇದ್ದರೆ ನೀವು ವೈಫೈ ಕನೆಕ್ಟ್ ಮಾಡ್ಕೊಳ್ಳಿ. ಈಗ ಬೇರೆ ಮೊಬೈಲಿಂದ ವೈಫೈ ಕನೆಕ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಮಾಡಿದರೆ ನಿಮಗೆ ಗೆಟಿಂಗ್ ಯುವರ್ ಫೋನ್ ರೆಡಿ ಅಂತ ಬರುತ್ತೆ. ಈಗ ರೆಡಿ ಆಗಿದೆ ಅಂತ. ಈಗ ನೆಕ್ಸ್ಟ್ ಬೇರೆ ಸ್ಟೆಪ್ ಏನು ಬರುತ್ತೆ ಅಂದರೆ ಕಾಪಿ ಆ್ಯಪ್ಸ್ ಆ್ಯಂಡ್ ಡಾಟಾ ಅಂತ ಇರುತ್ತೆ. ನಿಮ್ಮದು ಹಳೆ ಮೊಬೈಲ್ ಏನಿದ್ರೆ ಹೊಸ ಮೊಬೈಲಿಗೆ ಕಾಪಿ ಮಾಡ್ಬೇಕಂದ್ರೆ ಎಲ್ಲ ಆ್ಯಪ್ಲಿಕೇಶನ್ಸು ಡಾಟಾ ಎಲ್ಲ ಇದರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದರೆ ಡೋಂಟ್ ಕಾಪಿ ಮೇಲೆ ಕ್ಲಿಕ್ ಮಾಡಿದರೆ ಹೊಸದಾಗಿ ಫೋನ್ ಆಗುತ್ತೆ. ಈಗ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಸಿ ಟೈಪು 2 ಕಡೆ ಸಿ ಟೈಪ್ ಇರೋದು ಒಂದು ಕೇಬಲ್ ನಿಮಗೆ ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ತಗೋಬೇಕಾಗುತ್ತೆ. ನಿಮ್ಮದು ಸಿ ಕೇಬಲ್ ಇರಬೇಕು. ಇನ್ನೊಂದು ಕಡೆ ಕೂಡ ಸಿ ಕೇಬಲ್ ಇದ್ದರೆ ಎರಡಕ್ಕೂ ಕನೆಕ್ಟ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ಥರ ಆಲ್ರೆಡಿ ತೋರಿಸ್ತಾ ಇದ್ದಾರೆ. ಈ ಥರ ಎರಡು ಕಡೆ ಫೋನಿಗೆ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಈಗ ನೋಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇನ್ನೊಂದು ಮೊಬೈಲ್ಗೆ ಡಾಟಾ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಈ ಥರ ಇದೇ ರೀತಿ ನೀವು ಬೇರೆ ಹಳೆ ಮೊಬೈಲ್ ಇದ್ದರೆ ಹೊಸ ಮೊಬೈಲ್ಗೆ ಈ ಥರ ಟ್ರಾನ್ಸ್ಫರ್ ಮಾಡ್ಬೋದು. ನಿಮಗೆ ಇದಿಲ್ಲ ಅಂತಂದರೆ ಡೋಂಟ್ ಕಾಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹೊಸದಾಗಿ ಓಪನ್ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಮದು ಇಮೇಲ್ ಐ ಡಿ ಏನಾದರೂ ಇದ್ದರೆ ಇಮೇಲ್ ಐ ಡಿ ಕೊಟ್ಟು ನಿಮಗೆ ಅಪ್ಲಿಕೇಶನ್ಸ್ ಎಲ್ಲ ಮತ್ತೆ ರೀಸ್ಟೋರ್ ಮಾಡ್ಬೋದು. ಅಂದರೆ ಡ್ರೈವ್ನಲ್ಲಿದ್ದ ಇರೋದೆಲ್ಲ ನೀವು ಕಾಪಿ ಮಾಡಿ ಆಟೋಮೆಟಿಕ್ಕಾಗಿ ಕಾಪಿ ಆಗುತ್ತೆ. ನೋಡಿ ಇಮೇಲ್ ಐ ಡಿ ಕೊಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಡ್ಬೋದು. ಈ ಟೈಪಲ್ಲಿ ಕೂಡ ಕಾಪಿ ಮಾಡ್ಕೋಬೋದು. ನಿಮಗೇನಾದರೂ ಹಳೆ ಮೊಬೈಲ್ದು ಏನು ಬೇಕಾಗಿಲ್ಲ ಡಾಟಾ ಅಂತಂದರೆ ಡೋಂಟ್ ಕಾಪಿ ಅಂತಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹೊಸದಾಗಿ ಮೊಬೈಲು ರಿಫ್ರೆಶ್ ಆಗಿ ಹೊಸದಾಗಿ ಬರುತ್ತೆ. ಯಾವುದೇ ಡಾಟಾ ಕಾಪಿ ಆಗಲ್ಲ. ಈ ಟೈಪಿಗೆ ಕೂಡ ಮಾಡ್ಬೋದು. ನಿಮಗೆ ಅಕಸ್ಮಾತ್ ಓಲ್ಡ್ ಮೊಬೈಲ್ದು ಬೇಕಂದರೆ ಆ ಟೈಪ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಬೇಡ ಅಂತಂದರೆ ಈ ಟೈಪ್ ಈಗ ಮಾಡ್ತಾಯಿದ್ದೀನಲ್ಲ ಈ ಟೈಪು. ನಿಮಗೆ ಇಮೇಲ್ ಐ ಡಿ ಇಲ್ಲ ಅಂತಂದರೆ ಯಾವ ರೀತಿ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ. ನಿಮ್ಮ ಹತ್ರ ಇಮೇಲ್ ಐ ಡಿ ಇಲ್ಲ ಅಂದರೆ ಕ್ರಿಯೇಟ್ ಅಕೌಂಟ್ ಅಂತ ಕೆಳಗಡೆ ಕಾಣ್ತಾ ಇದೆಯಲ್ಲ, ಆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಕ್ಲಿಕ್ ಮಾಡಿದರೆ ನಿಮಗೆ ಫಸ್ಟ್ ಮೈ ಪರ್ಸ್ನಲ್ ಯೂಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫಸ್ಟು ನೇಮ್ ಕೊಡಬೇಕಾಗುತ್ತೆ. ನೀವು ಫಸ್ಟ್ ನೇಮು ಲಾಸ್ಟ್ ನೇಮು, ನಿಮಗೆ ಲಾಸ್ಟ್ ನೇಮ್ ಆಪ್ಷನಲ್ಲಿರುತ್ತೆ. ಕೊಡೋದ್ರೆ ಕೊಡ್ಬೋದು, ಇಲ್ಲಾಂದರೆ ಇಲ್ಲ. ನೋಸ್ಟಿಕ್ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೊಂದು ಇಮೇಲ್ ಐ ಡಿ ಕೇಳುತ್ತೆ. ನೋಡಿ ಇದರಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಯಾವುದಾದ್ರೂ ಕೊಡ್ಬೋದು. ನಿಮ್ಮದೇ ಅದೇ ಬೇಕನ್ನೋದೇನಿಲ್ಲ. ನಿಮ್ಮದೇ ಕೊಟ್ರೇ ಒಳ್ಳೆಯದು. ಕರೆಕ್ಟ್ ಡೇಟ್ ಆಫ್ ಬರ್ತ್ ಕೊಡ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ ಆಟೋಮೆಟಿಕ್ಕಾಗಿ ನೀವೇನು ನೇಮ್ ಕೊಟ್ಟಿರ್ತೀರಿ ಅದ್ರ ಪ್ರಕಾರನೇ ಜಿಮೇಲ್ ಬಂದಿರುತ್ತೆ, ಇಮೇಲ್ ಐ ಡಿ ಬಂದಿರುತ್ತೆ. ಇಲ್ಲಾಂದರೆ ಕ್ರಿಯೇಟ್ ಕಸ್ಟಮ್ ಇಮೇಲ್ ಐ ಡಿ ಅಂದರೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಬೋದು. ಅಂದರೆ ನೀವು ಅದು ಒಂದೊಂದು ಸಾರಿ ತೊಗೊಳುತ್ತೆ, ಒಂದೊಂದು ಸಾರಿ ಅಂದರೆ ಆಲ್ರೆಡಿ ಯೂಸ್ ಮಾಡಿದರೆ ಇವಾಗ ನೋಡಿ ಒಂದು ಇಮೇಲ್ ಐ ಡಿ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ನೋಡಿ ಇದು ತಗೊಳ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಇದು ಇಮೇಲ್ ಐ ಡಿ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಬೇರೆ ಬೇರೆ ನೇಮ್ಸು ನಂಬರ್ಸು ಆ ಥರ ಕೊಟ್ಟು ಟ್ರೈ ಮಾಡೋಕ್ಕಾಗುತ್ತೆ. ಟ್ರೈ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ನಾನು ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಪಾಸ್ವರ್ಡ್ ಕೇಳುತ್ತೆ. ನೋಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ನೆಕ್ಸ್ಟ್ ಪಾಸ್ವರ್ಡ್ ಕೇಳುತ್ತೆ. ನಿಮಗೆ ಪಾಸ್ವರ್ಡು ಒಂದು ಕ್ಯಾಪಿಟಲ್ ಇರಬೇಕು, ಆಮೇಲೆ ಸ್ಮಾಲ್ ಇರಬೇಕು,
ಆಮೇಲೆ ಒಂದು ನಂಬರ್ಸ್ ಇರಬೇಕು. ಈ ಟೈಪು 8 ಕ್ಯಾರೆಕ್ಟರ್ಕ್ಕಿಂತ ಜಾಸ್ತಿ ಇರಬೇಕು. ಈ ಥರ ಪಾಸ್ವರ್ಡ್ ಕೊಟ್ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಟೈಪ್ ತೋರಿಸುತ್ತೆ ಆ್ಯಡ್ ಫೋನ್ ನಂಬರ್ ಅಂತ. ನೀವು ಫೋನ್ ನಂಬರ್ನ ಈಗ ಆ್ಯಡ್ ಮಾಡ್ಬೋದು. ಇಲ್ಲಂತಂದರೆ ಎಸ್ ಐ ಆಮ್ ಇನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ, ಅಂದರೆ ನಾನೇ ಇದರಲ್ಲಿ ಸೈನ್ ಇನ್ ಆಗ್ತಾಯಿದ್ದೀನಿ ಅಂತಾರೆ. ಅದಕ್ಕೋಸ್ಕರ ಎಸ್ ಐ ಆಮ್ ಇನ್ ಅಂತ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ಗೆಟ್ಟಿಂಗ್ ಯುವರ್ ಅಕೌಂಟ್ ಇನ್ಫೋ ಅಂತ ತೋರಿಸುತ್ತೆ. ಇದಾದಮೇಲೆ ನೆಕ್ಸ್ಟು ಗೂಗಲ್ ಸರ್ವಿಸ್ ಅಂತ ಇರುತ್ತೆ. ಕೆಲವೊಂದು ನೋಟಿಫಿಕೇಷನ್ಸ್ ಅವೆಲ್ಲ ಬೇಸಿಕ್ಕಾಗಿ ಬರ್ತಾ ಇರ್ತವೆ, ಲೊಕೇಶನ್ಸ್ ಇರುತ್ತೆ. ಇವೆಲ್ಲ ಆನ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ, ಅಕ್ಸೆಪ್ಟ್ ಮಾಡಿ. ಈಗ ನಿಮಗೆ ಸ್ಕ್ರೀನ್ ಲಾಕ್ ಕೇಳುತ್ತೆ. ನೀವು ಸ್ಕ್ರೀನ್ ಲಾಕ್ ಈಗನ್ನು ಕೊಡ್ಬೋದು, ಇಲ್ಲ ಕೆಳಗಡೆ ಸ್ಕಿಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಬೇಕಾದರೆ ನೀವು ಮಾಡ್ಕೋಬೋದು. ಈಗ ಸ್ಕಿಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕಂಟಿನ್ಯೂ ಸೆಟಪ್ ಮೇಲೆ ಕ್ಲಿಕ್ ಮಾಡಿ. ಈಗ ಚೆಕಿಂಗ್ ಮಾಡ್ತಾ ಇದೆ, ಅಂದರೆ ಇದು ಗೂಗಲ್ ಅಸಿಸ್ಟೆಂಟು. ನೀವು ಈಗಾದರೂ ಸೆಟ್ ಮಾಡ್ಬೋದು, ಇಲ್ಲ ಆಮೇಲೆ ಕೂಡ ಸೆಟ್ ಮಾಡ್ಬೋದು. ಈಗ ಬೇಡ ಅಂತಂದರೆ ಸ್ಕಿಪ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ. ನೆಕ್ಸ್ಟು ಹಾಗೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಗೂಗಲ್ ಪೇ ತೋರಿಸುತ್ತೆ. ಗೂಗಲ್ ಪೇ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಸ್ಕಿಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತೀವಿ. ನೆಕ್ಸ್ಟ್ ಎನಿಥಿಂಗ್ ಏನಾದರೂ ಚೇಂಜಸ್ ಮಾಡೋಕ್ಕಂತ ಕೇಳಿಸುತ್ತೆ. ನೋ ಥ್ಯಾಂಕ್ಸ್ ಅಂತ ಮಾಡಿ. ನೆಕ್ಸ್ಟು ಗೆಟ್ಟಿಂಗ್ ಯುವರ್ ಫೋನ್ ರೆಡಿ. ಈಗ ನಿಮ್ಮ ಫೋನು ರೆಡಿ ಆಗ್ತಾಯಿದೆ. ಈಗ ನಿಮಗೆ ಬೇಸಿಕ್ ಸೆಟ್ಟಿಂಗ್ಸ್ ಇರುತ್ತೆ. ಇದರಲ್ಲಿ ಲೊಕೇಶನ್ ಆನ್ ಮಾಡ್ಬೋದು, ಇಲ್ಲಾಂದರೆ ಆಫ್ ಮಾಡ್ಬೋದು. ಈಗ ನೆಕ್ಸ್ಟು ಇವೆಲ್ಲ ಆನ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇದರಲ್ಲಿ ಅಪ್ಡೇಟ್ ಅಪ್ಲಿಕೇಶನ್ ಆಟೋಮೆಟಿಕ್ಲಿ ಅಂತಿದೆ. ಇದು ಆಟೋಮೆಟಿಕ್ಕಾಗಿ ಅಪ್ಲಿಕೇಶನ್ನು ಅಪ್ಡೇಟ್ ಆಗ್ತಾ ಇರ್ತವೆ. ಇದನ್ನು ಬೇಕಾದರೆ ನೀವು ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಈಗ ಸದ್ಯ ಆಫ್ ಮಾಡಿದರೆ ಒಳ್ಳೆಯದು. ನೀವು ಬ್ಯಾಟ್ರಿ ಬ್ಯಾಕಪ್ ಉಳಿಯುತ್ತೆ. ಯಾವಾಗ ಬೇಕು ನೀವು ಅಪ್ಲಿಕೇಶನ್ ಆವಾಗ ಮಾತ್ರ ನೀವು ಅಪ್ಡೇಟ್ ಮಾಡ್ಬೋದು. ನೆಕ್ಸ್ಟು ಸಾಫ್ಟ್ವೇರ್ ಕೂಡ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಇರುತ್ತೆ, ಅದನ್ನು ಆಫ್ ಮಾಡಿ. ಲೊಕೇಶನ್ ಕೂಡ ಬೇಕಾಗಿಲ್ಲ, ಅದನ್ನು ಆಫ್ ಮಾಡಿ. ಈ ಕೆಲವೊಂದು ಸೆಟ್ಟಿಂಗ್ಸನ್ನು ಈಗೂ ಆಫ್ ಮಾಡ್ಬೋದು, ಇಲ್ಲ ನೆಕ್ಸ್ಟ್ ಸೆಟ್ಟಿಂಗ್ಸಲ್ಲಿ ಹೋಗಿ ಕೂಡ ನೀವು ಆಫ್ ಮಾಡ್ಬೋದು. ಬ್ಯಾಟ್ರಿ ಬ್ಯಾಕಪ್ ಉಳಿಯುತ್ತೆ. ಇದೆಲ್ಲ ಸೆಟ್ಟಿಂಗ್ ಆದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ, ಲಾಕ್ ಸ್ಕ್ರೀನ್ ಸಿಗುತ್ತೆ. ಸೆಟಪ್ ಲಾಕ್ ಸ್ಕ್ರೀನನ್ನು ಸೆಟ್ ಮಾಡ್ಬೋದು. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸೆಟ್ ಮಾಡೋದು ಬೇಕಂದರೆ, ಇಲ್ಲಾಂದರೆ ಸ್ಕಿಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಡಿಫಾಲ್ಟ್ ಲಾಂಚರು. ನೀವು ಕ್ಲಾಸಿಕನ್ನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ಯಾವುದಾದ್ರೂ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲು ಈಗ ಪ್ರಿಪೇರ್ ಆಗುತ್ತೆ ಆನ್ ಆಗೋದಕ್ಕೆ. ನೋಡಿ, ಈಗ ಸೆಟಪ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಸೆಂಟ್ರಲ್ಲಿ ಒಂದು ಬಟನ್ ಇದೆ, ಅದರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ಸ್ಕ್ರೀನ್ ಟೋಟಲ್ ಅಪ್ಲಿಕೇಶನ್ಸ್ ಏನಿರ್ತಾವಲ್ಲ, ಡಿಫಾಲ್ಟ್ ಅಪ್ಲಿಕೇಶನ್ಸು ಈ ಥರ ಡಿಸ್ಪ್ಲೇ ಓಪನ್ ಆಗುತ್ತೆ. ಈ ಅಪ್ಲಿಕೇಶನ್ಸ್ ಎಲ್ಲ ಡಿಸ್ಪ್ಲೇ ಆಗ್ತವೆ. ನೋಡಿ, ಈಗ ಮೊಬೈಲ್ ರೆಡಿಯಾಗಿದೆ. ನೀವು ಸಿಮ್ಮನ್ನು ಈಗಾದರೂ ಹಾಕ್ಬೋದು. ಆಮೇಲೆ ಸ್ವಿಚ್ ಆಫ್ ಮಾಡಿ ಸಿಮ್ ಹಾಕೋದನ್ನು ಮರಿಬೇಡಿ. ಸಿಮ್ಮು ಒನ್ನಿಗೆ ಹಾಕಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದು ನಿಮಗೆ ಯೂಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ.